ನಮಸ್ಕಾರ ಸ್ನೇಹಿತರೆ. ನೆರೆಯ ಚೀನಾದಲ್ಲಿ ಹ್ಯೂಮನ್ ಮೆಟನೋಮೋ ವೈರಸ್ ಅಥವಾ HMPV ಔಟ್ಬ್ರೇಕ್ ಆಗಿ ಆಸ್ಪತ್ರೆಗಳು ತುಂಬಿ ತುಳುಕ್ತಿರೋ ವರದಿ ಬರ್ತಿರೋ ಟೈಮ್ನಲ್ಲೇ ನಮ್ಮ ಬೆಂಗಳೂರು ಸೇರಿದ ಹಾಗೆ ದೇಶದ ಹಲವು ಕಡೆ ಈ ವೈರಸ್ ಕಾಣಿಸ್ಕೊಳ್ತಿದೆ. ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ 2 ಮಕ್ಕಳಿಗೆ ಸೋಂಕು ತಾಗಿದ್ದು ರಿಪೋರ್ಟ್ ಬಂದ ಬೆನ್ನಲ್ಲೇ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಮಾಡಿದ್ರು. HMPV ಭಾರತದಲ್ಲಿ ಮೊದಲಿಂದಲೂ ಇದೆ, ಸದ್ಯ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ರು. ಜೊತೆಗೆ ಕರ್ನಾಟಕ ಸೇರಿದ ಹಾಗೆ ಹಲವು ರಾಜ್ಯಗಳು ಒಂದಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ಜಾರಿ ಮಾಡಿವೆ. ಆದರೆ ಸ್ನೇಹಿತರೆ, ಚೀನಾ ಜೊತೆಗೆ ಮಲೇಷ್ಯಾದಲ್ಲೂ HMPV ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಜಗತ್ತು ಅಲರ್ಟ್ ಆಗಿದೆ. ಚೀನಾದಲ್ಲಿ HMPVಯ ಹೊಸ ರೂಪಾಂತರ ಬಂದಿರೋ ಶಂಕೆ ವ್ಯಕ್ತ ಆಗ್ತಿದೆ. ಅಲ್ಲಿ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ರು, ಚೀನಾ ಮಾತ್ರ ಎಂದಿನಂತೆ ಸೀಕ್ರೆಟಿವ್ ಆಗಿ ಬಿಹೇವ್ ಮಾಡ್ತಿದೆ. ವೈರಸ್ ಸಣ್ಣದಾಗಿ ಸ್ಪ್ರೆಡ್ ಆಗ್ತಿದೆ, ಹೆದರ್ಕೊಳ್ಳೋದೇನು ಬೇಡ ಅಂತ ಚೀನಾ ಹೇಳ್ತಿದೆ. ಅಸಲಿಗೆ ಈ HMPVಯ ಹಿಸ್ಟ್ರಿ ಏನು, ಮೊದಲ ಬಾರಿಗೆ ಯಾವಾಗ ಎಲ್ಲಿ ಕಾಣಿಸ್ಕೊಂಡಿತ್ತು, ಇದು ಕೊರೋನಾ ರೀತಿ ವೈರಸ್ಸಾ, ಡೇಂಜರಸ್ಸಾ, ಇದಕ್ಕೆ ವ್ಯಾಕ್ಸಿನ್ ಇದೆಯಾ, ಔಷಧಿ ಇದೆಯಾ, ಈ ಸೋಂಕು ಹರಡೋದು ಹೇಗೆ, ತಡೆಯೋದು ಹೇಗೆ, ಬಚಾವಾಗೋದು ಹೇಗೆ, ಈ HMPVಯ ಸಂಪೂರ್ಣ ಜಾತಕವನ್ನು ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmagga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚೀನಾದಲ್ಲಿ ಬಂತ HMPV ಹೊಸ ರೂಪಾಂತರಿ. ಏನಿ ವೈರಸ್ ಇತಿಹಾಸ. ಸ್ನೇಹಿತರೆ, ಆಗ್ಲೇ ಹೇಳಿದ ಹಾಗೆ HMPV ವೈರಸ್ ಜಗತ್ತಿಗೆ ಹೊಸದಲ್ಲ. 2001ರಲ್ಲೇ ನೆದರ್ಲ್ಯಾಂಡ್ನಲ್ಲಿ ಮೊದಲ ಬಾರಿಗೆ ಪತ್ತೆಯಾಗಿತ್ತು. ಅದಕ್ಕೂ ಮುಂಚಿನಿಂದಲೂ ಈ ವೈರಸ್ ಇತ್ತು ಅಂತ ಹೇಳಲಾಗುತ್ತೆ. ಆದರೆ 2016ರಲ್ಲಿ ಇದು ಬಹಳ ಕಾಮನ್ ವೈರಸ್, ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಇದೆ. ಚಿಕ್ಕ ಮಕ್ಕಳಲ್ಲಿ ಅಕ್ಯೂಟ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇಲ್ನೆಸ್ ಅಥವಾ ಶ್ವಾಸನಾಳದ ಸಡನ್ ಕಾಯಿಲೆ ಉಂಟು ಮಾಡೋ ವೈರಸ್ಗಳಲ್ಲಿ ಇದು ಒಂದು ಅನ್ನೋ ವಿಚಾರ ಗೊತ್ತಾಯಿತು. ರೆಸ್ಪಿರೇಟರಿ ಸಿನ್ಶಿಷಿಯಲ್ ವೈರಸ್ ಅಥವಾ RSV, ನಂತರ HMPV ಮಕ್ಕಳಲ್ಲಿ ಅತಿ ಹೆಚ್ಚು ಉಸಿರಾಟದ ಸಮಸ್ಯೆಯನ್ನು ತರುವಂತ ವೈರಸಸ್. ಅದರಲ್ಲೂ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಪ್ರಾಣ ಕಳ್ಕೊಳ್ಳೋ 5 ವರ್ಷದ ಒಳಗಿನ ಮಕ್ಕಳಲ್ಲಿ 1% ಮಕ್ಕಳ ಸಾವಿಗೆ HMPV ಕಾರಣ ಆಗಿರುತ್ತೆ ಅಂತ 2021ರ ಲ್ಯಾನ್ಸೆಟ್ ಗ್ಲೋಬಲ್ ಹೆಲ್ತ್ ಜರ್ನಲ್ನ ರಿಪೋರ್ಟ್ ಹೇಳುತ್ತೆ. ಚಳಿಗಾಲದಲ್ಲಿ ಪ್ರತಿ ವರ್ಷ ಈ ವೈರಸ್ ಹೆಚ್ಚು ಆಕ್ಟಿವ್ ಆಗುತ್ತೆ. RSV ಹಾಗೂ ಇನ್ಫ್ಲೂಯೆನ್ಸಾ ವೈರಸ್ಗಳ ಜೊತೆಗೆ ಕಾಣಿಸ್ಕೊಳ್ಳುತ್ತೆ. ಸೊ 100 ಮಂದಿಗೆ ಜ್ವರ, ಶೀತ ಬಂದು ಟೆಸ್ಟ್ ಮಾಡಿಸಿದ್ರೆ ಅವರಲ್ಲಿ ಒಬ್ಬರಲ್ಲಾದ್ರೂ HMPV ಪಾಸಿಟಿವ್ ಬರೋ ಸಾಧ್ಯತೆ ಇರುತ್ತೆ. ವಯಸ್ಕರಲ್ಲೂ ಕಾಣಿಸ್ಕೊಳ್ಳುತ್ತೆ. ಆದರೆ ಇದುವರೆಗೆ ಚೀನಾದಲ್ಲಿ ಆಗ್ತಿರೋ ತರ ದೊಡ್ಡ ಮಟ್ಟದಲ್ಲಿ HMPV ಔಟ್ಬ್ರೇಕ್ ಆಗಿರಲಿಲ್ಲ. ಇದೇ ಕಾರಣಕ್ಕೆ ಹೊಸ ರೂಪಾಂತರಿ ಬಂದಿರಬಹುದು ಅನ್ನೋ ಶಂಕೆ ವ್ಯಕ್ತ ಆಗಿದೆ. ಈ ವಿಚಾರ ಸದ್ದು ಮಾಡ್ತಿದ್ದಂತೆ ಭಾರತ ಸೇರಿ ಜಾಗತಿಕ ಸ್ಟಾಕ್ ಮಾರ್ಕೆಟ್ಗಳಿಗೂ ವೈರಸ್ ಅಟ್ಯಾಕ್ ಆಗ್ಬಿಟ್ಟಿದೆ. ನಿಮಗೆ ಗೊತ್ತಿರಲಿ, ಕೊರೋನಾ ವೈರಸ್ ಕೂಡ ಹೊಸ ವೈರಸ್ ಏನಾಗಿರಲಿಲ್ಲ. 1920ರಲ್ಲೇ ಪ್ರಾಣಿಗಳಲ್ಲಿ ಕಾಣಿಸ್ಕೊಂಡಿತ್ತು. ಆದರೆ 2019ರಲ್ಲಿ SARS-CoV-2 ಅನ್ನೋ ರೂಪಾಂತರಿ ಬಂದು ಜಗತ್ತನ್ನ ಸ್ಮಶಾನ ಮಾಡಿತು. COVID-19 ಅನ್ನೋ ಕಾಯಿಲೆ ಬಂತು. ಚೀನಾ ಕೂಡ ಆರಂಭದಲ್ಲಿ ಈ ಹೊಸ ವೇರಿಯಂಟ್ ಬಗ್ಗೆ ಮಾಹಿತಿ ಬಿಟ್ಕೊಟ್ಟಿರಲಿಲ್ಲ. ಅದೇ ರೀತಿ HMPVಯ ಹೊಸ ವೇರಿಯಂಟ್ ಬಂದಿದ್ದು ಚೀನಾ ಮತ್ತೆ ಮರೆಮಾಚೋ ಕೆಲಸ ಮಾಡ್ತಿದೆಯಾ ಅನ್ನೋ ಡೌಟ್ನಿಂದ ಜಗತ್ತು ಅಲರ್ಟ್ ಆಗಿದೆ. ಹಾಗಿದ್ರೆ ಈ ವೈರಸ್ ಕೋವಿಡ್ನಷ್ಟೇ ಡೇಂಜರಸ್ಸಾ? ಇದಕ್ಕೂ ಪ್ರಾಣಹಾನಿ ಮಾಡೋ ತಾಕತ್ತಿದೆಯಾ? ಅದಕ್ಕೂ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. ಸ್ನೇಹಿತರೆ, ಕೇವಲ 500ರಿಂದ 600 ರೂಪಾಯಿಗೆ 1 ಕೋಟಿ ರೂಪಾಯಿನ ಕವರೇಜ್ ಸಿಗುವಂತ ಟರ್ಮ್ ಪ್ಲಾನ್ಗಳನ್ನು ನೀವು ಪರ್ಚೇಸ್ ಮಾಡಬಹುದು. ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡೋಕೆ, ಆರ್ಥಿಕ ಭದ್ರತೆ ಕೊಡೋಕೆ. 800-900 ರೂಪಾಯಿಗೆಲ್ಲ 2 ಕೋಟಿ ರೂಪಾಯಿ ತನಕದ ಕವರೇಜ್ ಪ್ಲಾನ್ಗಳು ಸಿಗ್ತವೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಯಂಗ್ ಏಜ್ ಅಲ್ಲಿ ಕಮ್ಮಿ ಇರುತ್ತೆ, ಪ್ರತಿ ದಿನವೂ ಏಜ್ ಜಾಸ್ತಿ ಆಗ್ತಾ ಹಾಗೂ ಕೂಡ ಈ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೊಬ್ಬ ಉದ್ಯೋಗಿಯಾಗಿದ್ರೆ ನೀವು ಇದನ್ನ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಒದಗಿಸೋಕೆ ಇದನ್ನ ಮಾಡಿಸಬಹುದು. ನೀವು ಸೆಲ್ಫ್ ಎಂಪ್ಲಾಯ್ಡ್ ವ್ಯಕ್ತಿಗಳು ಕೂಡ ಯಾವುದೇ ಇನ್ಕಮ್ ಪ್ರೂಫ್ ಕೊಡದೇನು ಟರ್ಮ್ ಇನ್ಶೂರೆನ್ಸ್ ಮಾಡಿಸಬಹುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೀವೇ ದುಡಿಯೋ ವ್ಯಕ್ತಿ ಆಗಿದ್ರೆ, ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ ಟರ್ಮ್ ಇನ್ಶೂರೆನ್ಸ್ ತುಂಬಾ ಮುಖ್ಯ ಅಲ್ವಾ? ಒಂದು ವೇಳೆ ದುಡಿಯೋ ಕೈಗಳಿಗೆ ಏನಾದರೂ ಕ್ರಿಟಿಕಲ್ ಇಲ್ನೆಸ್ ಅಥವಾ ಯಾವುದೇ ರೀತಿಯ ಅನಿರೀಕ್ಷಿತ ಸಮಸ್ಯೆಗಳು ಬಂದು ಅವ್ರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು ಅಂತ ಹೇಳಿದ್ರು ಕೂಡ ಅವರ ಆದಾಯವನ್ನು ನಂಬ್ಕೊಂಡಿರೋ ಫ್ಯಾಮಿಲಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಬಹುದು. ಸೊ ಟರ್ಮ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. 2 ಸಂದರ್ಭಗಳಲ್ಲಿ ದುಡಿತಾ ಇರೋ ವ್ಯಕ್ತಿ ಇಲ್ಲವಾದ್ರೆ ಅಥವಾ ಏನಾದರೂ ಗಂಭೀರ ಆರೋಗ್ಯದ ಸಮಸ್ಯೆಗಳು, ಕ್ರಿಟಿಕಲ್ ಇಲ್ನೆಸ್ ಬಂದಾಗ 2 ಸಂದರ್ಭಗಳಲ್ಲಿ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅನ್ನ ಸೇರಿಸಿಕೊಂಡು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ, ಆ ಎಕ್ಸ್ಟ್ರಾ ಆಪ್ಷನ್ ತಗೊಂಡು ಮಾಡಿಸಿದಾಗ 64ಕ್ಕೂ ಅಧಿಕ ರೀತಿಯ ಕ್ರಿಟಿಕಲ್ ಇಲ್ನೆಸ್ ಗಳಿಗೆ ಕವರೇಜ್ ಕೊಡೋ ಪ್ಲಾನ್ ಗಳನ್ನ ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಹೋಗಿ ಚೆಕ್ ಮಾಡಬಹುದು. ಇನ್ನು ಯಾರೆಲ್ಲ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ನೀವು ನಿಮ್ಮ ಫ್ಯಾಮಿಲಿಗೆ ಅದನ್ನ ಮಾಡಿಸೋ ಮೂಲಕ ಆರ್ಥಿಕ ಭದ್ರತೆಯನ್ನ ಗ್ಯಾರಂಟಿ ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಆಸಕ್ತರು ಹೋಗಿ ಅಪ್ಲೈ ಮಾಡಬಹುದು. ಬನ್ನಿ ಈಗ HMPV ರಿಪೋರ್ಟ್ ನಲ್ಲಿ ಮುಂದುವರಿಯೋಣ. ಕೋವಿಡ್ ನಷ್ಟೇ ಡೇಂಜರಸ್? ಸದ್ಯ ಚೀನಾದಲ್ಲಿ ಎಷ್ಟು ಕೇಸ್ಗಳು ಪತ್ತೆಯಾಗ್ತಿವೆ, ವೈರಸ್ ಯಾವ ರೀತಿ ಸಮಸ್ಯೆ ಉಂಟು ಮಾಡ್ತಿದೆ ಅನ್ನೋ ಮಾಹಿತಿ ಇಲ್ಲ. ಆದರೆ ಮಲೇಷ್ಯಾದಲ್ಲಿ 2023ರ ಚಳಿಗಾಲಕ್ಕೆ ಕಂಪೇರ್ ಮಾಡಿದ್ರೆ 2024ರಲ್ಲಿ ಕೇಸ್ಗಳ ಸಂಖ್ಯೆ 45%
ಜಂಪ್ ಆಗಿದೆ. HMPV ಕೊರೋನಾ ವೈರಸ್ ರೀತಿಯೇ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಉದಾಹರಣೆಗೆ ಎಲ್ಲ ವಯಸ್ಸಿನವರಿಗೂ ಉಸಿರಾಟದ ಸಮಸ್ಯೆ ಉಂಟು ಮಾಡುತ್ತೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳು, ಹೆಚ್ಚು ವಯಸ್ಸಾಗಿರೋರು, ಕಡಿಮೆ ಇಮ್ಯುನಿಟಿ ಇರೋ ಜನರಿಗೆ ಹೆಚ್ಚು ಪ್ರಾಬ್ಲಮ್ ಆಗುತ್ತೆ. ಮಕ್ಕಳಲ್ಲಿ HMPV ಸಿವಿಯರ್ ಬ್ರೋಂಕಿಯೋಲೈಟಿಸ್ ಹಾಗೂ ನ್ಯೂಮೋನಿಯಾ ಉಂಟು ಮಾಡಬಹುದು. ಇದರ ಸಿಂಪ್ಟಮ್ಸ್ ಕೋವಿಡ್ ರೀತಿಯೇ ಇರುತ್ತೆ. ಕೆಮ್ಮು, ಜ್ವರ, ಮೂಗು ಬ್ಲಾಕ್ ಆಗೋದು, ಹೆಚ್ಚು ಉಸಿರೆಳ್ಕೊಳ್ಳೋಕೆ ಆಗದೇ ಇರೋದು, ಜೊತೆಗೆ ಈ ವೈರಸ್ ಸ್ಪ್ರೆಡ್ ಆಗೋದು ಕೋವಿಡ್ ರೀತಿಯೇ ಇದೆ. ಕೆಮ್ಮುದಾಗ, ಸೀನಿದಾಗ, ನೇರ ಫಿಸಿಕಲ್ ಕಾಂಟ್ಯಾಕ್ಟ್ ನಿಂದ ತುಂಬಾ ಹತ್ರ ಬಂದಾಗ ಈ ವೈರಸ್ ಸ್ಪ್ರೆಡ್ ಆಗುತ್ತೆ. ಸೇಮ್ ಕೋವಿಡ್ ತರನೇ ವೈರಸ್ ಇರೋ ವಸ್ತುವನ್ನ ಅಥವಾ ಯಾವುದೇ ಜಾಗವನ್ನ ಕೈಯಲ್ಲಿ ಮುಟ್ಟಿ ಅದೇ ಕೈಯಲ್ಲಿ ಕಣ್ಣು, ಮೂಗು, ಬಾಯಿ ಟಚ್ ಮಾಡಿದ್ರೆ, ಆಹಾರವನ್ನ ಸೇವಿಸಿದ್ರೂ ಕೂಡ ವೈರಸ್ ಸ್ಪ್ರೆಡ್ ಆಗೋ ಅಪಾಯ ಇರುತ್ತೆ. ವ್ಯಾಕ್ಸಿನ್ ಇದೆಯಾ? HMPV ವೈರಸ್ಗೆ ವ್ಯಾಕ್ಸಿನ್ ಇಲ್ಲ. ಅಷ್ಟೇ ಅಲ್ಲ, ರೆಗ್ಯುಲರ್ ವೈರಸ್ಗಳಿಗೆ ಕೊಡೋ ಟ್ರೀಟ್ಮೆಂಟ್ ಅನ್ನು HMPV ವಿರುದ್ಧ ರೆಕಮೆಂಡ್ ಮಾಡಲ್ಲ. ಅಂದ್ರೆ ಇದಕ್ಕೆ ನಿರ್ದಿಷ್ಟವಾದ ಆಂಟಿವೈರಲ್ ಚಿಕಿತ್ಸೆನೂ ಇಲ್ಲ. ಸೋಂಕಿಗೆ ತುತ್ತಾಗದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದೇ ಸದ್ಯಕ್ಕೆ ದೊಡ್ಡ ವ್ಯಾಕ್ಸಿನ್. ರೆಗ್ಯುಲರ್ ಆಗಿ ಕ್ಲೀನ್ ಆಗಿ ಕೈ ತೊಳ್ಕೊಳ್ಬೇಕು. ಯಾವುದಾದ್ರೂ ವಸ್ತು ಮುಟ್ಟೋಕ್ ಮುಂಚೆ ಎಚ್ಚರ ವಹಿಸಬೇಕು. ಎಸ್ಪೆಷಲಿ ಆಸ್ಪತ್ರೆಗಳಲ್ಲಿ ಅಥವಾ ನಿಮ್ಮ ಪಕ್ಕದಲ್ಲಿ ಸಿಂಪ್ಟಮ್ಸ್ ಇರೋರಿದ್ರೆ ಜೋಪಾನವಾಗಿರಬೇಕು. ಅನವಶ್ಯಕವಾಗಿ ಹತ್ರಕ್ಕೆ ಹೋಗದೆ ಒಂದಷ್ಟು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು. ಆರೈಕೆ ಮಾಡೋರು ಕೂಡ ಅಂತ ಪೇಷಂಟ್ಸ್ ಅನ್ನ ನೀಟಾಗಿ ಮಾಸ್ಕ್ ಹಾಕೊಂಡು ಅವರ ಕೈಗಳನ್ನ ಚೆನ್ನಾಗಿ ಆಗಾಗ ವಾಶ್ ಮಾಡ್ತಾ ಅವರಿಗೆ ಹತ್ಕೊಳ್ಳದಂತೆ ಅವರು ನೋಡ್ಕೋಬೇಕು. ಜೊತೆಗೆ ನಿಮಗೆ ಸಿಂಪ್ಟಮ್ಸ್ ಇತ್ತು ಅಂದರೆ ಒಂದು ವೇಳೆ ನೀವು ಇನ್ನೂ ಕೇರ್ಫುಲ್ ಆಗಿರಬೇಕು. ನಿಮ್ಮಿಂದ ಬೇರೆಯವರಿಗೆ ಹರಡದಂತೆ ಕೆಮ್ಮುವಾಗ, ಸೀನುವಾಗ ಮೂಗು, ಬಾಯಿಯನ್ನು ನೀಟಾಗಿ ಕವರ್ ಮಾಡ್ಕೋಬೇಕು. ಬಂದಿರೋರು ಮಾಸ್ಕ್ ಹಾಕೋದು ಬರದೇ ಇರೋರು ಮಾಸ್ಕ್ ಹಾಕೊಳ್ಳೋದಕ್ಕಿಂತಲೂ ಇಂಪಾರ್ಟೆಂಟ್. ಯಾರಿಗೆ ಹೈ ರಿಸ್ಕ್? 5 ವರ್ಷದ ಒಳಗಿನ ಮಕ್ಕಳು, 65 ವರ್ಷ ಮೇಲ್ಪಟ್ಟ ವಯಸ್ಕರು, ಆಸ್ತಮಾ ಮತ್ತು ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಥವಾ COPD ಇರೋರು, ಬೇರೆ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೊಳ್ತಿರೋರು, ಕೀಮೋಥೆರಪಿಯಂಥ ಚಿಕಿತ್ಸೆಗಳಿಗೆ ಒಳಗಾಗಿರೋರು ಹೆಚ್ಚು ಕೇರ್ಫುಲ್ ಆಗಿರಬೇಕು. ಜೊತೆಗೆ ಗರ್ಭಿಣಿಯರು ಹೆಚ್ಚು ಜೋಪಾನವಾಗಿರಬೇಕು. ಯಾಕಂದರೆ ಉಸಿರಾಟದ ಸಮಸ್ಯೆ ಬಂದರೆ ತಾಯಿ, ಮಗು ಇಬ್ಬರ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗಬಹುದು. 10 ದಿನಗಳ ನಂತರ ಸಿಂಪ್ಟಮ್ಸ್. ಸ್ನೇಹಿತರೆ, ವೈರಸ್ ಇನ್ಫೆಕ್ಷನ್ ತಗುಲಿದ 10 ದಿನಗಳ ನಂತರ ಸೋಂಕಿನ ಸಿಂಪ್ಟಮ್ಸ್ ಕಾಣೋಕೆ ಶುರುವಾಗುತ್ತೆ. ಯಾಕಂದರೆ ಈ ವೈರಸ್ ನಮ್ಮ ದೇಹದಲ್ಲಿ ಸ್ಪ್ರೆಡ್ ಆಗೋಕೆ ಶುರು ಮಾಡೋದೇ 6ನೇ ದಿನ ಆದಮೇಲೆ. ಅಂದರೆ ಇದರ ಇನ್ಕ್ಯುಬೇಷನ್ ಅವಧಿ 5-6 ದಿನ ಇದೆ. ಸಾಮಾನ್ಯವಾಗಿ HMPVಗೆ ಮುಂಚಿತವಾಗಿ ಟೆಸ್ಟ್ ಮಾಡೋ ಅಗತ್ಯ ಇಲ್ಲ. ಸಣ್ಣ ಜ್ವರ, ಶೀತಕ್ಕೆಲ್ಲ ಟೆಸ್ಟಿಂಗ್ ರೆಕಮೆಂಡ್ ಮಾಡಲ್ಲ. ಒಂದು ವೇಳೆ HMPV ಇರೋರನ್ನ ಭೇಟಿ ಮಾಡಿದ್ರೆ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ಏನಾದರೂ ಕೂಡ ಸಂಪರ್ಕಕ್ಕೆ ಬಂದರೆ, ಆಗಲೇ ಹೇಳಿದ ಹೈ ರಿಸ್ಕ್ ಗ್ರೂಪ್ನಲ್ಲಿ ಇರೋರಾದರೆ, ಜೊತೆಗೆ ನಿರಂತರವಾಗಿ ಜ್ವರ ಹಾಗೂ ಉಸಿರಾಟದ ಸಮಸ್ಯೆ ಇದ್ದರೆ ಪರೀಕ್ಷೆ ಮಾಡಿಸ್ಕೋಬಹುದು. ಹೆಚ್ಚಿನ ಕೇಸ್ಗಳಲ್ಲಿ ವೈರಸ್ ಅಷ್ಟು ಸಮಸ್ಯೆ ಕೊಡಲ್ಲ. ಬೆಂಗಳೂರಲ್ಲಿ 3 ತಿಂಗಳ ಮಗುವೆ ರಿಕವರ್ ಆಗಿ ಡಿಸ್ಚಾರ್ಜ್ ಆಗಿದೆ. ಆದರೆ ಕೆಲವೊಂದು ಕೇಸ್ಗಳಲ್ಲಿ, ಎಸ್ಪೆಷಲಿ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರೋರಿಗೆ, ಆಗಲೇ ಹೇಳಿದಂಥ ಹೈ ರಿಸ್ಕ್ ಕ್ಯಾಟಗರಿಯಲ್ಲಿ ಬರೋರಿಗೆ HMPVಯಿಂದ ಮಾರಣಾಂತಿಕ ಸಮಸ್ಯೆಗಳು ಆಗಬಹುದು ಅಂತ ಚೈನಾದ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಹೇಳಿದೆ. ಸದ್ಯಕ್ಕೆ ಭಾರತದಲ್ಲಿ ಈ ವೈರಸ್ ಔಟ್ಬ್ರೇಕ್ ಆಗೋ ಯಾವುದೇ ಲಕ್ಷಣ ಕಂಡಿಲ್ಲ. ಆದರೆ ಚೀನಾ, ಮಲೇಷ್ಯಾದಲ್ಲಿ ಔಟ್ಬ್ರೇಕ್ ಆಗ್ತಿರೋದ್ರಿಂದ, ವೇಗವಾಗಿ ಹರಡುತ್ತಿರೋದ್ರಿಂದ ನಾವು ಕೇರ್ಫುಲ್ ಆಗಿರೋದು ಒಳ್ಳೆಯದು. ಔಟ್ಬ್ರೇಕ್ ಆಗೋದು ಬಿಡೋದು ಜನರ ಕೈಯಲ್ಲೇ ಇರುತ್ತೆ. ಸೊ ಜನರೇ ಈ ಸೋಂಕು ಸ್ಪ್ರೆಡ್ ಆಗಿರೋ ಥರ ತಡಿಬೇಕು. ಆಗ ಈ ಎಪಿಡೆಮಿಕ್, ಪ್ಯಾಂಡಮಿಕ್ ಆಗೋದನ್ನು ತಪ್ಪಿಸ್ಬೋದು. ಮಾಸ್ಕ್ ಹಾಕಬೇಕು. ಯಾರಾದರೂ ಆ ರೀತಿ ಸಿಂಪ್ಟಮ್ಸ್ ಇರೋರು ಇದ್ದರೆ ಮಾಸ್ಕ್ ಹಾಕಬೇಕು. ಎಲ್ಲರೂ ಕೂಡ ಬಂದಿರೋರು, ಸಿಂಪ್ಟಮ್ಸ್ ಇರೋರು ಎಲ್ಲರಿಗಿಂತ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಮಾಸ್ಕ್ ಹಾಕಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ನ ಒಂದು ರಿಮೈಂಡರ್, ಯಾರು ಇನ್ನೂ ಮಾಡಿಸಿಲ್ಲ, ಮಾಡಿಸೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿ ಲಿಂಕ್ ಇದೆ. ನೀವು ನಿಮ್ಮ ಫ್ಯಾಮಿಲಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ಆರ್ಥಿಕ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡ್ಬೋದು. ನಮಸ್ತೆ, ಮತ್ತೆ ಭೇಟಿ ಆಗ್ತಿರೋಣ.